ವಿಸಿ ಪ್ರಾಪರ್ಟಿ ವೀಕ್ಷಕರಿಗೆ ನಮಸ್ಕಾರ. ನಾನು ಮಹೇಶ್ ಭೂಪತಿ. ವೀಕ್ಷಕರು, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ಅಲ್ಲಿ ಬಿಲ್ಡ್ ಆಗಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಮತ್ತೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಕೂಡ ಇದೆ. ಫ್ರಂಟ್ ಆಫ್ ರೋಡ್ ನೋಡಬಹುದು, ನಮಗೆ 30 ಅಡಿಗಳ ಟಾರ್ ರೋಡ್. ಮತ್ತೆ ಫ್ರಂಟ್ ಎಲಿವೇಶನ್ ಗೋಸ್ಕರ ಮಾತಾಡೋದಾದ್ರೆ ನಿಮಗೆ ಫುಲ್ ಕಂಪ್ಲೀಟ್ ಆಗಿ ನಮಗೆ ಐ ಗೇಜ್ ಅಲ್ಲಿ MS ವರ್ಕ್ ಅಲ್ಲಿ ಕೂಡ ನಮಗೆ ಗೇಟ್ ಕಂಪ್ಲೀಟ್ ಆಗಿದೆ. ಅದ್ರ ಪಕ್ಕದಲ್ಲಿ ಕೂಡ ನೋಡಬಹುದು ಒಳ್ಳೆ ನ್ಯಾಚುರಲ್ ಸ್ಟೋನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಫ್ರಂಟ್ ಎಲಿವೇಶನ್ ಕೂಡ ನಮಗೆ ಬ್ಯೂಟಿಫುಲ್ ಆಗಿದೆ. ಹಾಗೆ ಮತ್ತೆ ಬೆಂಗಳೂರಲ್ಲಿ ಯಾವುದೇ ರೀತಿ ಪ್ರಾಪರ್ಟಿಗಳನ್ನ ಮಾರೋದಕ್ಕೆ ಮತ್ತೆ ಕೊಳ್ಳೋದಕ್ಕೆ ವಿಸಿ ಪ್ರಾಪರ್ಟಿನ ಕಾಂಟ್ಯಾಕ್ಟ್ ಮಾಡಿ. ಬನ್ನಿ ವೀಕ್ಷಕರೇ, ಈ ಪ್ರಾಪರ್ಟಿ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಈಗ ನಾವು ಈಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಎಲಿವೇಶನ್ ಗೋಸ್ಕರ ಮಾತಾಡೋದಾದ್ರೆ ಈ ವಾಲ್ ಗಳಿಗೆ ನೋಡಬಹುದು ಫುಲ್ ಸ್ಟ್ರಕ್ಚರ್ ನ ಯೂಸ್ ಮಾಡಿದ್ದಾರೆ. ಪೈಂಟ್ ವಿಷಯಕ್ಕೆ ಬಂದ್ರೆ ನಮಗೆ ಈ ಪೋರ್ಷನ್ ನೋಡಬಹುದು, ನಿಮಗೆ ಆ ಸನ್ಲೈಟ್ ಗೆ ನಮಗೆ ಶೈನಿಂಗ್ ಏನ್ ಬರ್ತದೆ ಅದೆಲ್ಲ ನಮಗೆ ಅಲ್ಟಿಮಾ ಬ್ರಾಂಡ್ ನ ಯೂಸ್ ಮಾಡಿರುವಂತದ್ದು. ಫುಲ್ ಎಲಿವೇಶನ್ ಅಲ್ಲಿ ಸಖತ್ತಾಗಿದೆ ಅಂತ ಹೇಳ್ಬೋದು. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಇದು ನಮಗೆ ನ್ಯಾಚುರಲ್ ಸ್ಟೋನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಫುಲ್ ಟಾಪ್ ಟು ಬಾಟಮ್ ಆಗಿ ಐ ಗೇಜ್ ಅಲ್ಲಿ ಕೂಡ ನಮಗೆ ಗೇಟ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬನ್ನಿ ವೀಕ್ಷಕರೇ, ಈಗ ನಾವು ಕಾರ್ ಪಾರ್ಕಿಂಗ್ ಒಳಗಡೆ ಎಂಟ್ರಿ ಆಗೋಣ. ವೀಕ್ಷಕರೇ, ಈಗ ನಾವು ಕಾರ್ ಪಾರ್ಕಿಂಗ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಕಾರ್ ಪಾರ್ಕಿಂಗ್ ಅಲ್ಲಿ ಇದ್ದೀವಿ. ಆಲ್ರೆಡಿ ನೋಡಬಹುದು ಒಂದು ಕಾರು ಕೂಡ ನಮಗೆ ಪಾರ್ಕ್ ಆಗಿದೆ. ಈ ಕಾರ್ ಪಾರ್ಕಿಂಗ್ ನ ನಾವು ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ನಿಂತ್ಕೊಂಡ್ರು ಕೂಡ ಆರಾಮಾಗಿ 3 ಕಾರ್ ಪಾರ್ಕಿಂಗ್ ಜೊತೆಗೆ 4 ರಿಂದ 5 ಟೂ ವೀಲರ್ ಗಳನ್ನ ಆರಾಮಾಗಿ ಯಾವುದೇ ರೀತಿ ತೊಂದರೆ ಇಲ್ದಿರ ಕ್ಲೀನ್ ಆಗಿ ನಿಲ್ಸ್ಕೊಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಅಲ್ಲಿ ಇದೆ. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ನಾರ್ತ್ ಈಸ್ಟ್ ಬರುತ್ತೆ. ಎಕ್ಸಾಕ್ಟ್ ಆಗಿ ನಮಗೆ ನಾರ್ತ್ ಈಸ್ಟ್ ಅಲ್ಲಿ ಬೋರ್ವೆಲ್ ಮತ್ತೆ ಸಂಪಿಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಅಗ್ನಿಮೂಲೆ ಬರುತ್ತೆ. ಅಗ್ನಿಮೂಲೆಗೆ ತಕ್ಕನಂಗೆ ನಮಗೆ ಗ್ಯಾಸ್ ಪ್ರಾವಿಷನ್ ಕೂಡ ನಮ್ಗೆ ಇಲ್ಲೇ ಮಾಡಿದ್ದಾರೆ. ಮತ್ತೆ ಎಲೆಕ್ಟ್ರಿಕ್ ವರ್ಕ್ ಕೂಡ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ರೆ ವರ್ಕ್ ಆಲ್ರೆಡಿ ನಮಗೆ ಕಂಪ್ಲೀಟ್ ಆಗಿದೆ. ಫ್ಲೋರಿಂಗ್ ನೋಡಬಹುದು, ನಮಗೆ ಆಂಟಿಸ್ಕಟ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ ಈ ಕಾರ್ ಪಾರ್ಕಿಂಗ್ ಅಲ್ಲಿ. ತುಂಬಾನೇ ಚೆನ್ನಾಗಿದೆ. ವಾಲ್ಗಳಿಗೆಲ್ಲ ನೋಡಬಹುದು ಪಟ್ಟಿ ಮಾಡಿ ಪೈಂಟ್ ಮಾಡಿರುವಂತದ್ದು, ನೈಸ್ ಫಿನಿಶಿಂಗ್ ಬಂದಿರುವಂತದ್ದು ಈ ಕಾರ್ ಪಾರ್ಕಿಂಗ್ ವಾಲ್ಗಳಿಗೆ. ಬಾರ್ಡರ್ ಎಲ್ಲ ನಮಗೆ ಒಂದು ಸೆಮಿ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ ಕೇಸ್ ಏನಾದ್ರು ನಿಮಗೆ ಒಂದು ಸರ್ವೆಂಟ್ ರೂಮ್ ಏನಾದ್ರು ಫ್ಯೂಚರ್ ಬೇಕು ಅಂದ್ರೆ ಈ ಬೇಮ್ ಇಂದ ಜಸ್ಟ್ ಒಂದು ವಾಲ್ ನಾವು ಡ್ರಾಪ್ ಮಾಡ್ಕೊಂಡ್ರು ಕೂಡ ಈ ಪೋರ್ಷನ್ ಅಲ್ಲಿ ಒಂದು ಸರ್ವೆಂಟ್ ರೂಮ್ ಕೂಡ ಮಾಡ್ಕೊಬಹುದು. ಇನ್ ಕೇಸ್ ಏನಾದ್ರು ನಮಗೆ ಫುಲ್ ಪಾರ್ಕಿಂಗ್ ಬೇಕಂದ್ರೆ ಫುಲ್ ಪಾರ್ಕಿಂಗ್, ಸರ್ವೆಂಟ್ ರೂಮ್ ಬೇಕಾದ್ರೆ ಸರ್ವೆಂಟ್ ರೂಮ್ ಕೂಡ ನಾವು ಮಾಡ್ಕೊಬಹುದು. ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ ಗೆ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. 2 ಫೀಟ್ ಸೆಟ್ ಬ್ಯಾಕ್ ಗೆ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಹಿಂದೆ ಕೂಡ ಆಲ್ರೆಡಿ ನಮಗೆ ಬಿಲ್ಡಿಂಗ್ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ನೋಡಬಹುದು ವೆಂಟಿಲೇಷನ್ ಗೋಸ್ಕರ 2 ಫೀಟ್ ಸೆಟ್ ಬ್ಯಾಕ್ ಕೂಡ ನಮಗೆ ಜಾಗ ಬಿಟ್ಟಿದ್ದಾರೆ. ಆ ಸೆಟ್ ಬ್ಯಾಕ್ ಒಳಗಡೆ ಹೋಗೋದಕ್ಕೆ ನೋಡಬಹುದು ವೀಕ್ಷಕರೇ, ಇದು ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ MS ಗೇಟ್. ತುಂಬಾನೇ ಸ್ಟ್ರಾಂಗ್ ಆಗಿದೆ. ತುಂಬಾ ಹೆವಿ ಗೇಜ್ ಅಲ್ಲಿ ಕೂಡ ನಮಗೆ ವರ್ಕ್ ಮಾಡಿದ್ದಾರೆ. ಪಾರ್ಕಿಂಗ್ ಅಂತೂ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಆ ಸ್ಟೇರ್ ಕೇಸ್ ಏನಿದೆ, ಆ ಸ್ಟೇರ್ ಕೇಸ್ ಕೆಳಗಡೆಗೆ ನಮಗೆ UPS ಪಾಯಿಂಟ್ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಇಲ್ಲಿ ನೋಡಬಹುದು 2 ಟ್ಯಾಪ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಇಲ್ಲಿ 2 ಟ್ಯಾಪ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ವಾಷಿಂಗ್ ಅಲ್ಲಿ ಕೂಡ ನಾವು ಇದನ್ನ ಯೂಸ್ ಮಾಡ್ಕೊಬಹುದು. ಇನ್ನ ನಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಗಳಿಂದ ನಮಗೆ ವರ್ಕ್ ಕಂಪ್ಲೀಟ್ ಆಗಿಲ್ಲ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಎಲ್ಲ ಏನಿದೆ ಪೆಂಡಿಂಗ್ ವರ್ಕ್ ಗಳಿದೆಯೋ ಅದೆಲ್ಲ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡಿ ಕೀನ ಹ್ಯಾಂಡ್ ಓವರ್ ಮಾಡ್ತಾರೆ. ಬನ್ನಿ ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ಈ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು ಈ ಸ್ಟೇರ್ ಕೇಸ್ ನಮಗೆ ಲಪಾತ್ರನ ಯೂಸ್ ಮಾಡಿದ್ದಾರೆ. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಅದ್ ತಕ್ಕನಾಗೆ ನಮಗೆ ಟಫಂಗ್ ಗ್ಲಾಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಮೇಲಕ್ಕೆ ಹೋಗ್ತಾ ಇದ್ದಂಗೆ ಈ ವಾಲ್ಗಳಿಗೆಲ್ಲ ನೋಡಬಹುದು. ಈ ಪೋರ್ಷನ್ ಅಲ್ಲಿ ಈ ವಾಲ್ಗಳಿಗೆಲ್ಲ ನೋಡಬಹುದು 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಈ ವಾಲ್ ನೋಡಬಹುದು ನಮಗೆ ಕ್ರಚಸ್ ಮಾಡಿದ್ದಾರೆ. ಎಲಿವೇಶನ್ ಗೆ ಫ್ರಂಟ್ ಎಲಿವೇಶನ್ ಏನ್ ಬರುತ್ತೆ ಅದೇ ಕ್ರಚಸ್ ನ ಮಾಡಿರುವಂತದ್ದು ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ. ಸ್ಟೇರ್ ಕೇಸ್ ಎಲ್ಲ ನೋಡಬಹುದು ವೀಕ್ಷಕರೇ, ನಪಾತ್ರನ ಯೂಸ್ ಮಾಡಿರುವಂತದ್ದು ಆಂಟಿಸ್ಕೆಟ್ ಗ್ರಾನೈಟ್.
ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಮೈನ್ ಡೋರ್ ಪಕ್ಕದಲ್ಲೇ ಇದೀವಿ. ಈ ಪೋರ್ಷನ್ ಕೂಡ ನೋಡಬಹುದು. ವಾಲ್ಗಳಿಗೆ ನಮಗೆ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಫ್ರೇಮ್ ಗಳಲ್ಲಿ ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಫ್ರೇಮ್. ಸೀಲಿಂಗ್ ಅಲ್ಲಿ ಕೂಡ ನಮ್ಗೆ ಒಂದು ಸೆಮಿ POP ವರ್ಕುಗಳೆಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡಬಹುದು ವೀಕ್ಷಕರೇ, ಇದು ಎಕ್ಸಾಕ್ಟ್ ನಮಗೆ ಮೈನ್ ಡೋರ್. ಇದು ಈಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಮತ್ತೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ನ ನೋಡಬಹುದು. ಪಾಲಿಶ್ ನಮಗೆ ಕಂಪ್ಲೀಟ್ ಆಗಿದೆ. ಒಳ್ಳೆ ಕರ್ವಿಂಗ್ಸ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮೈನ್ ಡೋರ್ ಇದು. ವಾಸ್ಕಲ್ಲು ಅಷ್ಟೇ ನಮಗೆ ದೊಡ್ಡ ಸೈಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಾಸ್ಕಲ್ಲು 4x9 ನ ಯೂಸ್ ಮಾಡಿದ್ದಾರೆ. ಈ ಫ್ರಂಟ್ ಡೋರ್ ಮುಂದೆಗಡೆ ಏನು ಕಾರಿಡಾರ್ ಇದೆ, ಈ ಕಾರಿಡಾರ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ಆಲ್ರೆಡಿ ನಮ್ಗೊಂದು ಪಾಟ್ ಕೂಡ ಇಟ್ಟಿದ್ದಾರೆ. ಇಲ್ಲಿ ಕೂಡ ನಮಗೆ ತುಳಸಿ ಪಾಟ್ ಆಗ್ಲಿ ಒಂದು ಸೆಮಿ ಗಾರ್ಡನ್ ಏರಿಯಾ ಕೂಡ ನಾವು ಮನೆ ಮುಂದೆಗಡೆ ಕ್ರಿಯೇಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಕಾರಿಡಾರ್ ಅಲ್ಲಿ ಇದೆ. ಇಲ್ಲಿ ನೋಡಬಹುದು ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಡಿಸೈನ್ ವೈಸ್ ಅಲ್ಲಿ ಕೂಡ ನಮಗೆ SS ವರ್ಕ್ ಮತ್ತೆ ಟಫಾಂಗ್ ಗ್ಲಾಸ್ ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ. ಬನ್ನಿ ವೀಕ್ಷಕರೇ, ಈಗ ಲಕ್ಸುರಿ ಇರುವಂತಹ ಲಿವಿಂಗ್ ರೂಮ್ ನ ನೋಡೋಣ. ವೀಕ್ಷಕರೇ, ಈಗ ನಾವು ಲಿವಿಂಗ್ ರೂಮ್ ಅಲ್ಲಿ ಇದೀವಿ. ಲಿವಿಂಗ್ ರೂಮ್ ನ ನೋಡಬಹುದು. ಆಕ್ಚುಲಿ ನನ್ನ ಬ್ಯಾಕ್ ಗ್ರೌಂಡ್ ಮತ್ತೆ ನನ್ನ ಲೆಫ್ಟ್ ಸೈಡ್ ರೈಟ್ ಸೈಡ್ ಅಲ್ಲಿ ಏನು ಎಲಿವೇಶನ್ ಕಾಣಿಸ್ತಾ ಇದೆ ಅಂತ ನೋಡಬಹುದು. ವಾಲ್ ಗಳಿಗೆ ಬ್ಯೂಟಿಫುಲ್ ಆಗಿ ಕಂಪ್ಲೀಟ್ ಆಗಿರುವಂತಹ ವೆನ್ನೀರ್ ಪಾಲಿಶಿಂಗ್ ಇಂಟೀರಿಯರ್ ವರ್ಕ್ ನಮಗೆ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಟಾಪ್ ಟು ಬಾಟಮ್ ವರ್ಗು. ಆಕ್ಚುಲಿ ತುಂಬಾ ಮನೆಗಳಲ್ಲಿ ನೋಡಬಹುದು ಬರೀ 7 ಫೀಟ್ ಅಲ್ಲಿ ನಮಗೆ ವುಡ್ ವರ್ಕ್ ನ ಮಾಡಿರ್ತಾರೆ. ವಾಲ್ಗಳಿಗೆ ಯೂಸ್ ಮಾಡಿರೋ ವುಡ್ ವರ್ಕ್ ಜಸ್ಟ್ 7 ಅಡಿ ಮಾತ್ರ ಮಾಡಿರ್ತಾರೆ. ಇವ್ರು ನೋಡಬಹುದು ಕೆಳಗಡೆ ಇಂದ ಮೇಲ್ವರೆಗೂ ಟಾಪ್ ಟು ಬಾಟಮ್ ವರ್ಗು ನಮಗೆ ವೆನ್ನೀರ್ ಪಾಲಿಶಿಂಗ್ ಆಗಿದೆ. ಈ ಹಾಲ್ ನ ನೋಡಬಹುದು ವೀಕ್ಷಕರೇ, ಫುಲ್ ಬ್ಯೂಟಿಫುಲ್ ಆಗಿ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಟೀಕ್ ಫಿನಿಶಿಂಗ್ ಅಲ್ಲಿ ಏನು ವರ್ಕ್ ಕಂಪ್ಲೀಟ್ ಆಗಿದೆಯೋ ಅಷ್ಟೇ ವರ್ಕ್ ಈ ವಾಲ್ಗಳಿಗೂ ಕೂಡ ನಮಗೆ ಯೂಸ್ ಆಗಿದೆ. ಎಂಟ್ರೆನ್ಸ್ ಅಲ್ಲಿ ನೋಡಬಹುದು, ಅಂದ್ರೆ ಮೈನ್ ಡೋರ್ ಇಂದ ಎಂಟ್ರೆನ್ಸ್ ನಮ್ಗೆ ಬಂದಿದ ತಕ್ಷಣ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ಟಿವಿ ಕ್ಯಾಬಿನೆಟ್. ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ನೋಡಬಹುದು 64 ಇಂಚುಗಳ ಟಿವಿ. ಅಷ್ಟು ದೊಡ್ಡ ಸೈಜ್ ಅಲ್ಲಿ ಇರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಇದೆ. ಇದ್ರ ಜೊತೆಗೆ ಟೆಲಿವಿಷನ್ ಕೇಬಲ್, CC ಕ್ಯಾಮ್ರಾ ಕೇಬಲ್, ಇಂಟರ್ನೆಟ್ ಕೇಬಲ್ ವರ್ಕ್ಗಳೆಲ್ಲ ನಮ್ಗೆ ಆಲ್ರೆಡಿ ಕಂಪ್ಲೀಟ್ ಆಗೋಗಿದೆ. ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಇನ್ಕೇಸ್ ಏನಾದ್ರು ಐಟಮ್ಸ್ ಗಳನ್ನ ನಾವು ಮೌಂಟ್ ಮಾಡ್ಕೊಳ್ಳೋದಕ್ಕೆ, ಇಲ್ಲಾಂದ್ರೆ ಡೆಕೋರೇಷನ್ ಐಟಮ್ಸ್ ಗಳನ್ನ ಇಲ್ಲಿ ಮೌಂಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸೆಮಿ ಇಂಟೀರಿಯರ್ ವರ್ಕ್ ನಮಗೆ ಫ್ರೇಮ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬಟ್ ಒಂದು ಯೂನಿಫಾರ್ಮ್ ಪ್ರೈಸ್ ಅಲ್ಲೇ ನಮಗೆ ಮಾಡಿದ್ದಾರೆ. ಅಂದ್ರೆ ಒಂದು ಯೂನಿಫಾರ್ಮ್ ಕಾನ್ಸೆಪ್ಟ್ ಅಲ್ಲೇ ಮಾಡಿದ್ದಾರೆ. ಟಿವಿ ಕ್ಯಾಬಿನೆಟ್ ಆಗ್ಲಿ ಮತ್ತೆ ವಾಲ್ಗಳಿಗಾಗ್ಲಿ, ಈ ಪೋರ್ಷನ್ ವಾಲ್ಗಳಿಗಾಗ್ಲಿ ಮತ್ತೆ ಇಂಟೀರಿಯರ್ ಅಲ್ಲಿ ಬಂದಿರುವಂತಹ ಒಂದು ಆರ್ಚ್ ಆಗ್ಲಿ, ಫುಲ್ ನಮಗೆ ಒಂದೇ ಮೆಟೀರಿಯಲ್ ಮತ್ತೆ ಒಂದೇ ಫೈನ್ ಫಿನಿಶಿಂಗ್ ಅಲ್ಲೇ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಒಳ್ಳೆ ರಿಚ್ ಫೀಲ್ ಬರ್ತಾ ಇದೆ. ನೋಡಿ, ಹಾಲು ಅಷ್ಟೇನೆ ಈಸ್ಟ್ ಫೇಸಿಂಗ್ ಅಲ್ಲಿ ಈ ತರ ಹಾಲು ಮತ್ತೆ ಈ ತರ ಕಿಚನ್ ನಾನು ಆಕ್ಚುಲಿ ಯಾವ ಬಿಲ್ಡಿಂಗ್ ಅಲ್ಲೂ ಕೂಡ ನೋಡಿಲ್ಲ. ಈಸ್ಟ್ ಫೇಸಿಂಗ್ ಅಲ್ಲಿ ನಮಗೆ ದೇವ್ರ ಮನೆ ಮತ್ತೆ ಅಗ್ನಿ ಮನೆ ಪಕ್ಕ ಬಂದಿರೋದ್ರಿಂದ ಈ ಕಿಚನ್ ಓಪನ್ ಕಿಚನ್ ಮಾಡ್ಬಿಡ್ತಾರೆ, ಇಲ್ಲಾಂದ್ರೆ ಸ್ವಲ್ಪ ಚಿಕ್ಕದ್ ಮಾಡಿರ್ತಾರೆ. ಬಟ್ ಇಲ್ಲೇನಂದ್ರೆ ತುಂಬಾ ಸ್ಪೇಷಿಯಸ್ ಆಗಿ ಈ ಕಿಚನ್ ನ ಬಿಲ್ಡ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನೋಡಬಹುದು, ಇಲ್ಲಿ ಒಂದು ಚಿಕ್ಕದಾಗಿರುವಂತ ಒಂದು ಎಲ್ ಶೇಪ್ ಅಲ್ಲಿ ಒಂದು ಸೋಫಾ ಹಾಕೋಬಹುದು. ಆ ಪೋರ್ಷನ್ ಅಷ್ಟೇ ದೊಡ್ಡದಾಗಿರುವಂತ ಒಂದು ಸೋಫಾ ಹಾಕೊಂಡು ಕೂಡ ಸೆಂಟರ್ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡೋದಕ್ಕೆ ತುಂಬಾನೇ ಜಾಗ ಸಿಗುತ್ತೆ ಈ ಹಾಲ್ ಅಲ್ಲಿ. ಇಲ್ಲಿ ವೆಂಟಿಲೇಷನ್ ಗೋಸ್ಕರ ಯೂಸ್ ಮಾಡಿರುವಂತಹ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಫ್ರೇಮ್ ವರ್ಕ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಬ್ಯಾಕ್ ಗ್ರೌಂಡ್ ವಾಲ್ಗಳನ್ನ ನೋಡಬಹುದು. ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ನೋಡಬಹುದು. ನೋಡಿ ವೀಕ್ಷಕರೇ, ಇದು ಎಂಟ್ರೆನ್ಸ್. ಅಲ್ಲಿಂದ ಕಿಚನ್ ಹೋಗೋದಕ್ಕೆ ಏನು ಆರ್ಚ್ ಮಾಡಿದ್ದಾರೆ ಇದು ಕೂಡ ನಮಗೆ ವೆನ್ನೀರ್ ಪಾಲಿಶಿಂಗ್ ಅಲ್ಲೇ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಡಿಸೈನ್ ಲೈಟ್ ಗಳೆಲ್ಲ ನಮಗೆ ಯೂಸ್ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಬನ್ನಿ. ಕಿಚನ್ ಅಂತೂ ತುಂಬಾ ವೈಲ್ಡ್ ಆಗಿದೆ ಮತ್ತೆ ತುಂಬಾ ಸ್ಪೇಷಿಯಸ್ ಆಗಿದೆ. ಈಸ್ಟ್ ಫೇಸಿಂಗ್ ಅಲ್ಲೂ ನಮಗೆ ಕಿಚನ್ ನ ಇಷ್ಟು ಕ್ಲೀನ್ ಆಗಿ ಇಷ್ಟು ದೊಡ್ಡದಾಗಿ ಕೂಡ ನಾವು ಬಿಲ್ಡ್ ಮಾಡಬಹುದು ಅನ್ನೋದಕ್ಕೆ ಈ ಮನೆಯ ಸಾಕ್ಷಿ. ನಾನು ಆಕ್ಚುಲಿ ಇಷ್ಟು ವೈಲ್ಡ್ ಆಗಿರುವಂತ ಕಿಚನ್ ನಾನು ಇದೇ ನೋಡ್ತಾ ಇರೋದು ಕೂಡ. ಬನ್ನಿ, ಈ ಪೋರ್ಷನ್ ನೋಡಿ, ಇದು ನಮ್ಗೆ ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ಬೋದು. ಇಲ್ಲಿ ನಮ್ಗೆ ಸಿಂಕ್ ಆಪ್ಷನ್ ಕೂಡ ನಮ್ಗೆ ಮಾಡಿದ್ದಾರೆ. ಈ ಪೋರ್ಷನ್ ಎಲ್ಲ ನಮ್ಗೆ SS ಬ್ಯಾಸ್ಕೆಟ್ ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಯೂಸ್ ಮಾಡಿರೋದಲ್ಲ ನಮ್ಗೆ ಸಾಫ್ಟ್ ಕ್ಲೋಸಿಂಗ್ ಗಳ ಯೂಸ್ ಮಾಡಿರುವಂತದ್ದು. ಇಲ್ಲಿ ಕಟ್ಲಾನ ಯೂಸ್ ಮಾಡಿದ್ದಾರೆ. ಫ್ರೇಮ್ ಗಳೆಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರೋದು. ಚಿಕ್ಕ ಏನು ಬಾಕ್ಸ್ ಗಳು ಬರುತ್ತೆ ಆ ಬಾಕ್ಸ್ ಗಳನ್ನ ಮೌಂಟ್ ಮಾಡ್ಕೊಳ್ಳೋದಕ್ಕೆ ಈ ಪ್ರಾವಿಷನ್. ಇಲ್ಲೆಲ್ಲ ಮತ್ತೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ದೊಡ್ಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಮೇಲ್ಗಡೆ ಪ್ರಾವಿಷನ್ ಮಾಡಿದ್ದಾರೆ. ಡೋರ್ ಗಳೆಲ್ಲ ಏನಿದೆ ಇಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಚಿಮ್ಮಿಗೆ ಒಂದು ಕಟ್ ಆಗುತ್ತೆ. ಚಿಮ್ಮಿಗೆ ಪವರ್ ಸಪ್ಲೈಗೆ ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಆಕ್ವಾ ಗಾರ್ಡ್ಗೆ
ಪ್ರಾವಿಷನ್ ಮಾಡಿರುವಂತದ್ದು, ಆಕ್ವಾಗಾರ್ಡ್ಗೆ ಪ್ರಾವಿಷನ್ ಮಾಡಿರುವಂತದ್ದು ತುಂಬಾನೇ ಚೆನ್ನಾಗಿದೆ. ಈ ಪೋರ್ಷನ್ ಎಲ್ಲ ನೋಡಿ, ಈ ಇಂಟೀರಿಯಲ್ ಏನೇನ್ ಮಾಡಿದ್ರೆ ಇಲ್ಲೆಲ್ಲ ನಾವು ಚಿಕ್ಕ ಚಿಕ್ಕ ಪಾಟ್ಗಳು ಬರುತ್ತೆ. ಆ ಪಾಟ್ಗಳನ್ನ ನಾವು ಮೌಂಟ್ ಮಾಡ್ಕೊಂಡ್ರೆ ಮಾತ್ರ ಎಲಿವೇಶನ್ ಮತ್ತೆ ಲುಕ್ ತುಂಬಾನೇ ಎಕ್ಸ್ಟ್ರಾರ್ಡಿನರಿ ಆಗುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಇಲ್ಲೂ ಅಷ್ಟೇ ಗ್ಲಾಸ್ಗಳ ಫ್ರೇಮ್ಗಳು ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ. ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ಒಂದು ಸ್ಟೋರೇಜ್ ರೂಮ್ ತರ ಕೂಡ ಮಾಡಿದ್ದಾರೆ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ. ಇಲ್ಲಿ ಇವಾಗ ನಾನೇನ್ ನಿಂತಿದ್ದೀನಿ, ಇಲ್ಲಿ ಬಂದ್ಬಿಟ್ಟು ನಮಗೆ ಫ್ರಿಡ್ಜ್ ಬರುತ್ತೆ. ಫ್ರಿಡ್ಜ್ ಪಾಯಿಂಟ್ಗೆ ಫ್ರಿಡ್ಜ್ ಏರಿಯಾ ಇದು, ಯಾಕಂದ್ರೆ ನಮಗೆ ಕೆಳಗಡೆ ಪಾಯಿಂಟ್ಗೆ ವ್ಯವಸ್ಥೆ ಮಾಡ್ಕೊಟ್ಟಿದಾರಲ್ಲ, ಇಲ್ಲಿ ನಮಗೆ ಫ್ರಿಡ್ಜ್ ಏರಿಯಾ, ಈ ಪೋರ್ಷನ್ ನಮಗೆ ಫ್ರಿಡ್ಜ್ ಕವರ್ ಆಗುತ್ತೆ. ಬಟ್ ನಮಗೆ ಕಿಚನ್ ಇಷ್ಟು ಜಾಗ ಸಿಗುತ್ತೆ ನಮಗೆ ಓಡಾಡೋಕ್ಕೆ. ಬಟ್ ತುಂಬಾ ಸ್ಪೇಷಿಯಸ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಕಲರ್ ಕಾಂಬಿನೇಷನ್ ಅಲ್ಲಿ ಕೂಡ ನಮಗೆ ವರ್ಕ್ ಮಾಡಿದ್ದಾರೆ. ಲೈಟ್ ಗ್ರೀನ್ ಮತ್ತೆ ಲೈಟ್ ವೈಟ್ ಜೊತೆಗೆ ನಮಗೆ ಯೂಸ್ ಮಾಡಿರುವಂತದ್ದು ಲ್ಯಾಮಿನೇಟ್ ಗ್ರ್ಯಾಂಡ್ ಆಗಿ ನಮಗೆ ಕಾಣಿಸ್ತಾ ಇದೆ. ಬಟ್ ಏನಂದ್ರೆ ಕಲರ್ ಕಾಂಬಿನೇಷನ್ ಅಲ್ಲಿ ಕೂಡ ನಮಗೆ ವರ್ಕ್ ಮಾಡಿದ್ದಾರೆ. ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿದೆ ಈ ಕಿಚನ್. ಸೆಮ್ಮಿ ನೋಡಿ, ಝೂಮರ್ ಲೈಟ್ ಕೂಡ ನಮ್ಗೆ ಇನ್ಕ್ಲೂಡ್ ಮಾಡಿರುವಂತದ್ದು. POP ವರ್ಕ್ ಕೂಡ ನಮ್ಗೆ ಆಲ್ರೆಡಿ ಕಂಪ್ಲೀಟ್ ಆಗೋಗಿದೆ. ಬ್ಲೂ ಲೈಟ್ ಜೊತೆ ಮತ್ತೆ ವಾರ್ಮ್ ಲೈಟ್ ಜೊತೆಗೆ POP ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಒಂದು, ಆ ಪೋರ್ಷನ್ ಅಲ್ಲಿ 2 ಫ್ಯಾನ್ ಗೆ ಪ್ರಾವಿಷನ್ ಮಾಡಿದ್ರೆ, ಮತ್ತೆ ಸೆಂಟ್ರಲ್ ಒಂದು ಝೂಮರ್ ಲೈಟ್. ಇನ್ ಕೇಸ್ ಏನಾದ್ರು ನಮ್ಗೆ ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ, ಇನ್ನು ದೊಡ್ಡದಾಗಿರೋದು ಬೇರೆ ಹಾಕೊಳ್ತೀವಿ ಅಂದ್ರೆ ಕೂಡ ನಾವು ಮಾಡ್ಕೊಬಹುದು. ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಮನೆ ಕಾಣಿಸುತ್ತೆ. ಯಾಕಂದ್ರೆ ಪಾಲಿಶಿಂಗ್ ಆಗಿರುವಂತಹ ಇಂಟೀರಿಯರ್ ವರ್ಕ್ ಆಗಿರೋದ್ರಿಂದ ಬ್ಯೂಟಿಫುಲ್ ಆಗಿ ನಮ್ಗೆ ಕಾಣಿಸುತ್ತೆ. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮ್ಗೆ ಒಂದು ಪೂಜಾ ಮನೆ ಇದೆ. ಈ ಫ್ರೇಮ್ ಗಳೆಲ್ಲ ನೋಡ್ಬೋದು ವೀಕ್ಷಕರೇ, ಇದು ನಮ್ಗೆ ವೆನಿರ್ ಪಾಲಿಶಿಂಗ್ ಇಂಟೀರಿಯರ್ ನಮ್ಗೆ ವರ್ಕ್ ಆಗಿರುವಂತದ್ದು. ಇದು ಪಕ್ಕದಲ್ಲಿ ಆಗಿರೋದು ಫ್ರೇಮ್ ಬಂದ್ಬಿಟ್ಟು ನಮ್ಗೆ ಟೀಕೌಟ್ ಫ್ರೇಮ್ಸ್ ಈ ಡೋರ್ ಬರುತ್ತೆ. ಸೆಂಟ್ರಲ್ ಅಲ್ಲಿ ನಮ್ಗೆ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲೆಲ್ಲ ನೋಡಬಹುದು ಸ್ಟ್ರಕ್ಚರ್ ಗಳನ್ನ ಯೂಸ್ ಮಾಡಿರುವಂತದ್ದು. ಒಬ್ರು ಕುತ್ಕೋಬಹುದು ಈ ಪೂಜಾ ಮನೆಯಲ್ಲಿ, ಅಷ್ಟು ಜಾಗ ಈ ಪೂಜಾ ಮನೇಲಿ ಇದೆ. ಕೆಳಗಡೆ ನಮ್ಗೆ ಡ್ರಾಯರ್ ಬಾಕ್ಸ್ ವ್ಯವಸ್ಥೆ ಕೂಡ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ವಾಲ್ಗಳಿಗೆ 2x4 ವೆಟ್ರೋಫಿಟಲ್ಸ್, ವೈಟ್ ಕಲರ್ ನ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ POP ವರ್ಕ್ ವಿತ್ ಹೋಮ್ ಡಿಸೈನ್ ಅಲ್ಲಿ ಇರುವಂತಹ ಒಂದು ಟಫನ್ ಗ್ಲಾಸ್ ಕೂಡ ನಮ್ಗೆ ರೆಡಿ ಇದೆ. ಸೂಪರ್ ಆಗಿದೆ ಅಂತ ಹೇಳ್ಬೋದು ಈ ಪೂಜಾ ಮನೆ ಪಕ್ಕದಲ್ಲಿ ನಮ್ಗೆ ಡೈನಿಂಗ್ ಏರಿಯಾ. ಎಕ್ಸಾಕ್ಟ್ ಇದು ನಮ್ಗೆ ಡೈನಿಂಗ್ ಏರಿಯಾಗೆ ಮಾಡಿರುವಂತಹ ಜಾಗ ಇದು. ಯಾಕಂದ್ರೆ ಇದನ್ನ ರೂಮ್ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಬಟ್ ಏನಂದ್ರೆ ಇಲ್ಲಿ ಯಾವುದೇ ರೀತಿ ನಮ್ಗೆ ವಾಸ್ಕಲ್ ಇಟ್ಟಿಲ್ಲ, ಯಾವುದೇ ರೀತಿ ನಮ್ಗೆ ಡೋರ್ ಇಟ್ಟಿಲ್ಲ, ಓಪನ್ ಸ್ಪೇಸ್. ಇದು ನಮ್ಗೆ ಡೈನಿಂಗ್ ಏರಿಯಾ. ಆರಾಮಾಗಿ ಇಲ್ಲಿ ಒಂದು 10 ಜನ, ಅಲ್ಲೊಂದು 10 ಜನ ಕುತ್ಕೊಳ್ಳೋಷ್ಟು ಜಾಗ ಈ ಡೈನಿಂಗ್ ಏರಿಯಾದಲ್ಲಿದೆ. ತುಂಬಾ ವಿಶಾಲವಾಗಿ ಅಂದ್ರೆ 10 ಜನ ಕುತ್ಕೊಂಡು ಊಟ ಮಾಡೋಷ್ಟು ಜಾಗ ಈ ಡೈನಿಂಗ್ ಏರಿಯಾದಲ್ಲಿದೆ. ಎಕ್ಸ್ಟ್ರಾರ್ಡಿನರಿ ಸ್ಪೇಷಿಯಸ್ ಆಗಿದೆ. POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ ಈ ಡೈನಿಂಗ್ ಏರಿಯಾದಲ್ಲಿ. ಇಲ್ಲಿ ಬನ್ನಿ, ಈ ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಹಿಂದೆಗಡೆ ಸೆಟ್ ಬ್ಯಾಕ್ ಪ್ರಾವಿಷನ್ ಬಿಟ್ಟಿದ್ದಾರೆ. ಅದಕ್ಕೆ ತಕ್ಕನಂಗೆ ಒಂದು ವಿಂಡೋ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೋಸ್ಕರ. ಇಲ್ಲಿ ನಮಗೆ ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನೋಡಬಹುದು ಗ್ರಾನೈಟ್ ಸ್ಲಾಬ್ ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ. ಇಂಟೀರಿಯರ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಕ್ಸಿಟ್ ವಾಟರ್ ಹೋಗೋದಕ್ಕೆ ಇಲ್ಲಿ ಒಂದು ಹ್ಯಾಂಡ್ ಬೌಲ್ ಒಂದು ಬರುತ್ತೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಈಗ ನಾವು ನೋಡ್ತಾ ಇರೋದು ಬಂದು ಕಾಮನ್ ಬಾತ್ರೂಮ್. ಇಲ್ಲಿ ವಾಲ್ ಮೌಂಟೆಡ್ ಕಮೋಡ್, ಜಾಗ್ವಾರ್ ಮತ್ತೆ ಹಿಂಡ್ವರ್ ಐಟಮ್ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಮೈನ್ ಡೋರ್ ನೋಡಬಹುದು ವೀಕ್ಷಕರೇ, ಈ ಬಾತ್ರೂಮ್ ಮೈನ್ ಡೋರ್. ಇದು ಬಂದ್ಬಿಟ್ಟು ನಮಗೆ ಪಾಲಿಶಿಂಗ್ ಡೋರ್ ಬರುತ್ತೆ. ಫ್ರೇಮ್ಸ್ ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಫ್ರೇಮ್ಸ್ ಬರುತ್ತೆ. ಈ ಬಾತ್ರೂಮ್ ಅಷ್ಟೇ ಸ್ಪೇಷಿಯಸ್ ಆಗಿದೆ. ಬಟ್ ಓಕೆ, ಕಾಮನ್ ಬಾತ್ರೂಮ್ ಓಕೆ. ವಾಲ್ಗಳಿಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದರೆ. ಆಂಟಿಸ್ಕ್ಯಾಟ್ ವೆಟ್ರೋಫಿಟಲ್ಸ್ ನಮಗೆ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಇದು ಬಾತ್ರೂಮ್ ಅಷ್ಟೇ ಕಾಮನ್ ಬಾತ್ರೂಮ್, ತುಂಬಾ ಸ್ಪೇಷಿಯಸ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಈ ಫಸ್ಟ್ ಫ್ಲೋರ್ ಅಲ್ಲಿ ಹಾಲು, ಕಿಚನ್, ಪೂಜಾ, ಟಿವಿ ಯೂನಿಟ್ ಜೊತೆಗೆ ವಿತ್ ಡೈನಿಂಗ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ತುಂಬಾನೇ ವಿಶಾಲವಾಗಿದೆ ಮತ್ತೆ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಚೆನ್ನಾಗಿದೆ. ಬನ್ನಿ ವೀಕ್ಷಕರೇ, ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಹಾಲು ಇದು ಬಂದ್ಬಿಟ್ಟು ನಮಗೆ ಸೆಕೆಂಡ್ ಫ್ಲೋರ್ ಬರುವಂತಹ ಸ್ಟೇರ್ ಕೇಸ್. ಈ ಸ್ಟೇರ್ ಕೇಸ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮಗೆ ಒಂದು ಇಂಟೀರಿಯರ್ ವರ್ಕ್ ನಮಗೆ ಫ್ರೇಮ್ ವರ್ಕ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಆರ್ಚ್ ಬರುತ್ತೆ. ಈ ಇಂಟೀರಿಯರ್ ವರ್ಕ್ ನೋಡಬಹುದು. ಈ ವುಡ್ ಏನಿದೆ, ಈ ವುಡ್ ನಮಗೆ ಬೈಫರ್ಕೇಶನ್ ಮಾಡುತ್ತೆ. ಈ ಕಿಚನ್ ಮತ್ತೆ ಈ ಸ್ಟೇರ್ ಕೇಸ್ಗೆ ಬೈಫರ್ಕೇಶನ್ ಮಾಡುತ್ತೆ. ಇನ್ ಕೇಸ್ ಏನಾದ್ರು ಮನೇಲಿರುವಂತಹ ಚಿಕ್ಕ ಮಕ್ಕಳು ಬರಬೇಕಾದ್ರೆ ಸೇಫ್ಟಿಗೋಸ್ಕರ ಕೂಡ ನಮಗೊಂದು ಫ್ರೇಮ್ ವರ್ಕ್ ಯೂಸ್ ಮಾಡಿದ್ದಾರೆ. ಬಟ್ ತುಂಬಾ ಮನೇಲಿ ನೋಡಬಹುದು ಈ ಜಾಗದಲ್ಲಿ ಒಂದು ಗ್ಲಾಸ್ ಹಾಕಿರ್ತಾರೆ, ಇಲ್ಲ ಅಂದ್ರೆ ಒಂದು SS ವರ್ಕ್ ಮಾಡಿರ್ತಾರೆ. ಇವ್ರು ಮಾಡಿರೋದು ನಮಗೆ ಇಂಟೀರಿಯರ್ ಅಲ್ಲೇ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಬನ್ನಿ ವೀಕ್ಷಕರೇ, ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಈ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡಬಹುದು, ಇದು ಸ್ಟ್ಯಾಂಡಿಂಗ್ ಸ್ಲಾಬ್ ಬರುತ್ತೆ. ಈ ಸ್ಟ್ಯಾಂಡಿಂಗ್ ಸ್ಲಾಬ್ ಕೂಡ ನಮಗೆ ನ್ಯಾಚುರಲ್ ಸ್ಟೋನ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈ ವಾಲ್ಗೆ ಎಲಿವೇಶನ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಈಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಎಕ್ಸಾಕ್ಟ್ ಸ್ಟ್ಯಾಂಡಿಂಗ್ ಸ್ಲಾಬ್ ಅಲ್ಲಿ ಇದ್ದೀವಿ. ರೈಟ್ ಸೈಡ್ ಗೆ ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಲೆಫ್ಟ್ ಸೈಡ್ ಗೆ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಬನ್ನಿ ವೀಕ್ಷಕರೇ, ಈಗ ನಾವು ಮಾಸ್ಟರ್ ಬೆಡ್ರೂಮ್ ನೋಡೋಣ. ಫ್ರೇಮ್ಸ್ ಗಳು ನೋಡಬಹುದು, ಟೀಕ್ವುಡ್ ಫ್ರೇಮ್ಸ್, ಪಾಲಿಶಿಂಗ್ ಡೋರ್ ನಮಗೆ ಆಲ್ರೆಡಿ ರೆಡಿ ಇದೆ. ನೋಡಬಹುದು ಎಕ್ಸಾಕ್ಟ್ ಇವಾಗ ನಾವು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೀವಿ.
ಇಲ್ಲೂ ಏನು ಕಡಿಮೆ ಕೆಲಸ ಮಾಡಿಲ್ಲ, ಎಕ್ಸ್ಟ್ರಾರ್ಡಿನರಿ ಆಗಿ ಇಂಟೀರಿಯರ್ ತುಂಬಿಸಿದಾರೆ ಅಂತ ಹೇಳ್ಬೋದು. ವಾಲ್ಗಳಿಗೆಲ್ಲ ನಮಗೆ ಇಂಟೀರಿಯರ್ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಫ್ರೇಮ್ ವರ್ಕ್ಗಳು ಮತ್ತೆ ಶಟರ್ಸ್ ಗಳೆಲ್ಲ ನಮಗೆ ಟೀಕ್ ಕುಡ್ ಬರುತ್ತೆ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಮಗೆ ರೆಡಿ ಇದೆ. ವಿತ್ ನಮಗೆ ಒಳಗಡೆ ಸ್ಪೇಸ್ ಇದೆ. ಹೈಡ್ರಾಲಿಕ್ ನ ಯೂಸ್ ಮಾಡಿದ್ರೆ ಓಪನ್ ಮಾಡಿದ್ರೆ ಆಲ್ರೆಡಿ ಓಪನ್ ಆಗುತ್ತೆ. ಒಳಗಡೆ ಸ್ಪೇಸ್ ಕೂಡ ಇದೆ. ಬಟ್ ನಾವು ತಲೆ ಇಟ್ಕೊಳ್ಳೋದು ಬಂದು ನಮಗೆ ಸೌತ್ಗೆ ತಲೆ ಇಟ್ಕೊಂಡು ನಾರ್ತ್ಗೆ ಟಿವಿ ನೋಡುವಂತ ಪ್ರಾವಿಷನ್ ಮಾಡಿದರೆ 100% ವಾಸ್ತು ಅಂತ ಹೇಳ್ಬೋದು. ಎಕ್ಸಾಕ್ಟ್ ಮನೆಗೆ ದೊಡ್ಡವರಾಗೋರು ಈ ರೂಮ್ ನ ಯೂಸ್ ಮಾಡ್ಕೊಳ್ಳೋದು ಮಾಸ್ಟರ್ ಬೆಡ್ರೂಮ್. ಸೌತ್ಗೆ ತಲೆ ಇಟ್ಕೊಳ್ಳೋ ತರನೇ ಒಂದು ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡ್ಬೋದು ವೀಕ್ಷಕರೇ, ಇಲ್ಲೆಲ್ಲ ಚಿಕ್ಕ ಚಿಕ್ಕ ಏನಾದ್ರು ಐಟಮ್ಸ್ ಗಳನ್ನ ಇಟ್ಕೋಬಹುದು. ಈ ಪೋರ್ಷನ್ ಅಲ್ಲಿ ನಮಗೆ ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ. ನೋಡಿ, ಡ್ರೈಯರ್ ಬಾಕ್ಸ್ ಗಳೆಲ್ಲ ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿರುವಂತದ್ದು. ಕ್ಲೋಸಿಂಗ್ ಅಲ್ಲಿ ಬಟರ್ಫ್ಲೈ ಏನು ಇಂಚಸ್ ಗಳು ಬರುತ್ತೆ ಅದೆಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿರುವಂತದ್ದು. ಚೆನ್ನಾಗಿದೆ. ಎರಡು ಒಂದೇ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಮೇಲ್ಗಡೆ ಐಟಮ್ ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಬಟ್ ನೀವು ಅನ್ಕೊಳ್ತೀರಾ ಏನು ವಾರ್ಡ್ರೋಬ್ ಕಡಿಮೆ ಇದೆ ಅಂತ ಅನ್ಕೊಳ್ತೀರಾ, ಡ್ರೆಸ್ಸಿಂಗ್ ಕೂಡ ನಮ್ಗೆ ಆಪ್ಷನ್ ಮಾಡಿದ್ದಾರೆ. ಈ ಕಡೆ ನೋಡ್ಬೋದು ಟಿವಿ ಕ್ಯಾಬಿನೆಟ್. ಈ ಟಿವಿ ಕ್ಯಾಬಿನೆಟ್ ನ ಡೈರೆಕ್ಟ್ ಆಗಿ ನಮ್ಗೆ ವಾರ್ಡ್ರೋಬ್ ವರ್ಗು ಒಂದೇ ಡಿಸೈನ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಸೂಪರ್ ಆಗಿದೆ. ಈ ಮಾಸ್ಟರ್ ಬೆಡ್ರೂಮ್ ಅಂದ್ರೆ ಒಳ್ಳೆ ಅದ್ಭುತ ಅಂತ ಹೇಳ್ಬೋದು. ಸಖತ್ ಆಗಿದೆ. ಈ ಟಿವಿ ಕ್ಯಾಬಿನೆಟ್ ಹಿಂದೆಗಡೆ ಈ ಕಡೆ ಬನ್ನಿ, ಇಲ್ಲಿ ಈ ಪೋಸ್ಟರ್ ನೋಡಬಹುದು ವೀಕ್ಷಕರೇ. ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ, ಮತ್ತೆ ಒಂದು ಡ್ರೆಸ್ಸಿಂಗ್ ರೂಮ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಎಲ್ಲ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆಲ್ಲ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಲೆಂತಿ ಆಗಿರುವಂತಹ ಮಿರರ್ ಕೂಡ ನಮಗೆ ಆಪ್ಷನ್ ಇದೆ. ಎರಡು ಡ್ರಾಯರ್ ಬಾಕ್ಸ್ ಗಳ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಬನ್ನಿ, ಇದು ನೋಡ್ಬೋದು ನಾವು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಇದೀವಿ. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಆಲ್ರೆಡಿ ನಮಗೆ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಅದೇ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದೆಲ್ಲ ಒಳಗಡೆ ಇನ್ನರ್ ಐಟಮ್ಸ್ ಏನ್ ಬರ್ತದಲ್ಲ, ಜಾಗ್ವಾರ್ ಐಟಮ್ಸ್ ಗಳೇ ಬರೋದು. ಮತ್ತೆ ಜಾಗ್ವಾರ್ ಮತ್ತೆ ಇಂಡಿವಿಜುವಲ್ ಐಟಮ್ಸ್ ನಮಗೆ ಹಾಕೊಡ್ತಾರೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. 2x4 ಬೆಡ್ರೂಮ್ ಫಿಟಲ್ಸ್, ವಾಲ್ ಗಳಿಗೆ ಆಂಟಿ ಸ್ಕ್ಯಾಡ್ ಬೆಡ್ರೂಮ್ ಫಿಟಲ್ಸ್, ಫ್ಲೋರಿಂಗ್ ಯೂಸ್ ಮಾಡಿದ್ರೆ. ನಾವು ನೋಡಿ ಒಳ್ಳೆ ಸ್ಟ್ರಕ್ಚರ್ ಇದೆ, ಒಳ್ಳೆ ರಫ್ ಇದೆ. ನೀರಿದ್ರು ಕೂಡ ನಮಗೆ ಕಾಲ್ ಜಾರೋದಿಲ್ಲ, ಅಷ್ಟು ರಫ್ನೆಸ್ ಇದೆ. ಆಂಟಿ ಸ್ಕ್ಯಾಡ್ ಬೆಡ್ರೂಮ್ ಫಿಟಲ್ಸ್ ತುಂಬಾನೇ ಚೆನ್ನಾಗಿದೆ. ಶವರ್ ಪ್ರಾವಿಷನ್ ಎಲ್ಲ ಮಾಡಿದ್ದಾರೆ. ಈ ಬಂದ್ಬಿಟ್ಟು ನಮಗೆ ಎಕ್ಸಿಟ್ ಫ್ಯಾನ್, ವೆಂಟಿಲೇಷನ್ ಒಂದು ವಿಂಡೋ ಕೂಡ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬಟ್ ಏನು ಅಂದ್ರೆ ಲೆಂತಿಯಾಗಿ ಈ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಬನ್ನಿ ವೀಕ್ಷಕರೇ, ಈಗ ನಾವು ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿರುವಂತಹ ಚಿಲ್ಡ್ರನ್ಸ್ ಬೆಡ್ರೂಮ್ ನ ನೋಡೋಣ. ಈಗ ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇದೀವಿ. ಸುಮ್ಮನೆ ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತ ಹೇಳ್ತೀವಿ ಅಂದ್ರೆ ದೇವ್ರ ಮೂಲಕ್ಕೆ ಈ ರೂಮ್ ಬರುತ್ತೆ ಅನ್ನೋದಕ್ಕೆ ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತ ಹೇಳ್ತೀವಿ ಅನ್ನೋದನ್ನ ಬಿಟ್ರೆ, ಈ ರೂಮ್ ಅಲ್ಲೂ ಅಷ್ಟೇ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬಹುದು. ಅಷ್ಟು ಜಾಗ ಈ ರೂಮ್ ಅಲ್ಲಿ ಇದೆ. ಅದಕ್ಕೆ ತಕ್ಕನಾಗೆ ಎರಡು ಸ್ಲೈಡಿಂಗ್ ಡೋರ್ ಮೇಲ್ಗಡೆ ಎಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ನೋಡ್ಬೋದು. ನೋಡಿ, ಸ್ಲೈಡಿಂಗ್ ಡೋರ್ ಯೂಸ್ ಮಾಡಿರೋದು ಬಂದ್ಬಿಟ್ಟು ನಮಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು. ಈ ಎರಡು ಸ್ಲೈಡಿಂಗ್ ಡೋರ್ ಪಕ್ಕದಲ್ಲಿ ನಮಗೆ ಒಂದು ಡ್ರೆಸ್ಸಿಂಗ್ ಆಪ್ಷನ್ ಕೂಡ ನಮಗೆ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ಈ ರೂಮ್ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ರೂಮ್ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಈ ಜಾಗ, ಈ ಏರಿಯಾ ನೋಡಿ, ಇದು ಸ್ಟಡಿ ಏರಿಯಾ. ಆಕ್ಚುಲಿ ತುಂಬಾ ಮನೆಯಲ್ಲಿ ಆಚೆ ಕಡೆ ಮಾಡಿರ್ತಾರೆ. ಬಟ್ ಏನಂದ್ರೆ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಇರೋದ್ರಿಂದ, ಓದೋ ಮಕ್ಕಳು ಇಲ್ಲಿ ಇರೋದ್ರಿಂದ ಇಲ್ಲಿ ನಮಗೆ ಸ್ಟಡಿ ಏರಿಯಾ ಮಾಡಿದ್ದಾರೆ. ಇಂಟೀರಿಯರ್ ಫುಲ್ ನಮಗೆ ಕಂಪ್ಲೀಟ್ ಆಗಿದೆ. ಸಿಸ್ಟಮ್ ಆಗಲಿ, ಲ್ಯಾಪ್ಟಾಪ್ ಆಗಲಿ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಬುಕ್ಸ್ ಗಳಿಗೆ ಇಟ್ಕೊಳ್ಳೋದಕ್ಕೆ ರ್ಯಾಕ್ಗಳನ್ನ ಪ್ರಾವಿಷನ್ ಮಾಡಿದ್ದಾರೆ. ಡ್ರಾಯರ್ ಬಾಕ್ಸ್ ಗಳೆಲ್ಲ ಈ ಪೋರ್ಷನ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿದೆ. ವಿಶಾಲವಾಗಿ ಸ್ಪೇಷಿಯಸ್ ಆಗಿದೆ ಈ ಜಾಗ. ಈ ಸ್ಟಡಿ ಯೂನಿಟ್ ಜಾಗ ಮಾತ್ರ ತುಂಬಾ ವಿಶಾಲವಾಗಿದೆ. ಈ ಸ್ಟಡಿ ಯೂನಿಟ್ ಪಕ್ಕದಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ. ಸೇಮ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಹೇಗಿತ್ತು ಅದೇ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಬಟ್ ಏನಂದ್ರೆ ಮೆಟ್ರೋಮೀಟರ್ಸ್ ನ ಕಲರ್ ನಮಗೆ ಚೇಂಜ್ ಮಾಡಿದರೆ. ಸೇಮ್ ವಾಲ್ ಮೌಂಟೆಡ್ ಕಮೋಡ್ ಈ ಪೋರ್ಷನ್ ಅಲ್ಲಿ ಬರುತ್ತೆ. ವೆಸ್ಟರ್ನ್ ಕಮೋಡ್ ವಾಲ್ ಮೌಂಟೆಡ್ ಬರುತ್ತೆ. 2x4 ಬೆಡ್ರೂಮ್ ಫಿಟಲ್ಸ್ ವಾಲ್ ಗಳಿಗೆ, ಆಂಟಿ ಸ್ಕ್ಯಾಡ್ ಬೆಡ್ರೂಮ್ ಫಿಟಲ್ಸ್ ಈ ಫ್ಲೋರಿಂಗ್ ಗೆ ನಮಗೆ ಯೂಸ್ ಮಾಡಿದ್ದಾರೆ. ತುಂಬಾನೇ ಸ್ಪೇಷಿಯಸ್ ಆಗಿ ಈ ಬಾತ್ರೂಮ್ ಕೂಡ ಇದೆ. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಒಳಗಡೆ ಬನ್ನಿ, ಇಲ್ಲಿ ನೋಡ್ಬೋದು ತುಂಬಾ ಜನಕ್ಕೆ ಇಲ್ಲಿ ಇನ್ನರ್ ಅಲ್ಲಿ ನಮಗೆ ಬಾತ್ರೂಮ್ ಇದೆ. ವೆಂಟಿಲೇಷನ್ ಏನ್ ಮಾಡ್ತೀವಿ ಅಂತ ಈ ಪೋರ್ಷನ್ ಅಲ್ಲಿ ನೋಡಿ, ವೆಂಟಿಲೇಷನ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಡೈರೆಕ್ಟ್ ಡಕ್ ಆಪ್ಷನ್ ಕೊಟ್ಟಿದಾರಲ್ಲ, ಇದು ನಮಗೆ ವೆಂಟಿಲೇಷನ್ ಹೋಗೋದಕ್ಕೆ ಒಳ್ಳೆ ಕಾನ್ಸೆಪ್ಟ್ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಬಟ್ ಅದು ನಮಗೆ ವೆಂಟಿಲೇಷನ್ಗೂ ಆಗುತ್ತೆ. ಇನ್ ಕೇಸ್ ನಮಗೆ ಡ್ರಾಯರ್ ಬಾಕ್ಸ್ ಗಳು ಕೂಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ನಮಗೆ ಪ್ರಾವಿಷನ್ ಆಗುತ್ತೆ. ಎರಡು ತರ ನಾವು ಯೂಸ್ ಮಾಡ್ಕೊಬಹುದು. ಬಟ್ ಮೇನ್ ಏನು ಅಂದ್ರೆ ವೆಂಟಿಲೇಷನ್ಗೋಸ್ಕರ ಯೂಸ್ ಮಾಡಿರುವಂತದ್ದು. ಈ ಸ್ಟಡಿ ಯೂನಿಟ್ ಪಕ್ಕದಲ್ಲಿ ನಮಗೆ ಬಾಲ್ಕನಿ ಬರುತ್ತೆ. ಫ್ರೇಮ್ಸ್ ಗಳೆಲ್ಲ ನಮಗೆ ಟೀಕ್ವುಡ್ ಫ್ರೇಮ್ಸ್ ಗಳನ್ನ ಯೂಸ್ ಮಾಡಿರೋದು. ಡೋರ್ ಗಳು ಕೂಡ ನಮಗೆ ಪಾಲಿಶಿಂಗ್ ಡೋರ್ ನ ಯೂಸ್ ಮಾಡಿರುವಂತದ್ದು. ಮುಂದೆಗಡೆ ಎಲಿವೇಶನ್ ಗೆ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ SS ವರ್ಕ್ ಮತ್ತೆ ಟಫಾಂಗ್ ಗ್ಲಾಸ್ ಕೂಡ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಅಲ್ಲಿ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಾಲ್ ಗಳಿಗೆ 2x4 ಬೆಡ್ರೂಮ್ ಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡಬಹುದು ವಿಂಡೋ, ಇದು ಎಕ್ಸಾಕ್ಟ್ ನಮಗೆ ಡಕ್ ಅಂತ ಹೇಳಿದ್ವಲ್ಲ
ಅಟ್ಯಾಚ್ ಬಾತ್ರೂಮ್ ಇಂದ ಬರುವಂತ ಏರ್ ಔಟ್ಗೆ ಒಂದು ವಿಂಡೋ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಒಂದು ಎಕ್ಸಿಟ್ ಫ್ಯಾನ್ ಕೂಡ ನಾವು ಇಲ್ಲಿ ಮೌಂಟ್ ಮಾಡ್ಕೊಬಹುದು. ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ನಮಗೆ ಬಿಲ್ಡ್ ಆಗಿದೆ ಈ ಚಿಲ್ಡ್ರನ್ಸ್ ಬೆಡ್ರೂಮ್. ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ರೂಮ್, ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಒಂದು ಸ್ಟಡಿ ಏರಿಯಾ, ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಬಾಲ್ಕನಿ ವಿತ್ ಅಟ್ಯಾಚ್ ಬಾತ್ರೂಮ್. ಸೂಪರ್ ಆಗಿದೆ. ಪಿಒಪಿ ವಿಷಯಕ್ಕೆ ಬಂದ್ರೆ ನೋಡಬಹುದು, ಎಕ್ಸ್ಟ್ರಾರ್ಡಿನರಿ ಆಗಿ ನಮಗೆ ಪಿಒಪಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ನಮ್ಗಿನ್ನ ಗ್ರ್ಯಾಂಡ್ ಆಗಿ ಬೇಕು ಅಂದ್ರೆ ಪಿಒಪಿ ವರ್ಕ್ ಅಲ್ಲಿ ನಮಗೆ ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿದ್ರೆ ನೋಡೋದಕ್ಕೆ ಸೂಪರ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಚೆನ್ನಾಗಿದೆ. ಬನ್ನಿ ವೀಕ್ಷಕರು, ಈಗ ನಾವು 3ನೇ ಫ್ಲೋರ್ಗೆ ಹೋಗೋಣ. ಈಗ ನಾವು 3ನೇ ಫ್ಲೋರ್ ಹೋಗ್ತಾ ಇದೀವಿ. ನೋಡ್ಬೋದು ಫುಲ್ ಕಂಟಿನ್ಯೂ ನಮಗೆ ಚೈನ್ ಮೆಟ್ಲೆ ರೆಡಿ ಇದೆ. ವೀಕ್ಷಕರೇ, ಈಗ ನಾವು 3ನೇ ಫ್ಲೋರ್ ಅಲ್ಲಿ ಇದ್ದೀವಿ. ಎಕ್ಸಾಕ್ಟ್ ಕಾರಿಡಾರ್ ಅಲ್ಲಿ ನಾವು ನಿಂತಿದ್ದೀವಿ. ಇಲ್ಲಿ ನೋಡಬಹುದು ಒಂದು ಸ್ಟಡಿ ಯೂನಿಟ್ ಕೂಡ, ಒಂದು ಚಿಕ್ಕದಾಗಿ ಒಂದು ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ 3ನೇ ಫ್ಲೋರ್ ಅಲ್ಲಿ ಒಂದು ಅಡ್ವಾಂಟೇಜ್ ಹೇಳ್ತೀನಿ ನೋಡಿ. ಈ ಕಡೆ ಹೋಮ್ ಥಿಯೇಟರ್, ಈ ಕಡೆ ಮಾಸ್ಟರ್ ಬೆಡ್ರೂಮ್. ಸೀಲಿಂಗ್ ಅಲ್ಲಿ ಕೂಡ ಒಂದು ಸೆಮಿ ಪಿಒಪಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬನ್ನಿ ವೀಕ್ಷಕರೇ, ಈಗ ನಾವು 3ನೇ ಮಾಸ್ಟರ್ ಬೆಡ್ರೂಮ್ ನ ನೋಡೋಣ. ಈಗ ನಾವು 3ನೇ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೀವಿ. ಕೆಳಗಡೆ 2nd ಫ್ಲೋರ್ ಅಲ್ಲಿ ಈ ರೂಮ್ ಅಲ್ಲಿ ನಮ್ಗೆ ಒಂದು ಕಾಟ್ ಯೂಸ್ ಮಾಡಿದ್ರು. ಈ ಪೋರ್ಷನ್ ಫುಲ್ ನಮ್ಗೆ ಇಂಟೀರಿಯರ್ ನ ವರ್ಕ್ ಮಾಡಿದ್ರು. ಇಲ್ಲಿ ಜಸ್ಟ್ ನಮ್ಗೆ 2 ಸ್ಲೈಡಿಂಗ್ ಡೋರ್, ಅಲ್ಲೊಂದು ಡ್ರೆಸ್ಸಿಂಗ್ ಏರಿಯಾ, ಇಲ್ಲಿ ಟಿವಿ ಯೂನಿಟ್, ಸಾರಿ ಇದು ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಒಂದು ಸ್ಟಡಿ ಯೂನಿಟ್ ಒಂದು ಮಾಡಿದ್ದಾರೆ. ಇಲ್ಲಿ ಟಿವಿ ಯೂನಿಟ್ ಮಾಡಿದ್ದಾರೆ, ಅಲ್ಲಿ ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ. ಸೂಪರ್ ಆಗಿದೆ ಈ ಜಾಗ ಕೂಡ. ಕೆಳಗಡೆ ಒಂದು ಕಿಂಗ್ ಸೈಜ್ ಕಾಟ್ ಇತ್ತಲ್ಲ, ಅದೇ ಕಾಟ್ ಕೂಡ ನಾವು ಇಲ್ಲಿ ಮೌಂಟ್ ಮಾಡ್ಕೊಬಹುದು. ಮೌಂಟ್ ಮಾಡ್ಕೊಂಡ್ರು ಕೂಡ ಓಡಾಡೋದಕ್ಕೆ ತುಂಬಾನೇ ಜಾಗ ಸಿಗುತ್ತೆ. ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಕೂಡ ಇದೆ. ಪಿಒಪಿ ವರ್ಕ್ ಕೂಡ ನಮಗೆ ಬ್ಯೂಟಿಫುಲ್ ಆಗಿ ವರ್ಕ್ ಆಗಿದೆ. ಬಟ್ ಇವಾಗ ನೀವು ವಿಡಿಯೋದಲ್ಲಿ ನೋಡೋದಕ್ಕೆ ಏನ್ ಎಲ್ಲ ವೈಟ್ ಆಗಿದೆ ಅಂತ ಹೇಳ್ಬೋದು. ಬಟ್ ಏನಾದ್ರು ಕಲರ್ ಕಾಂಬಿನೇಷನ್ ಅಲ್ಲಿ ನಾವು ಡಿವೈಡ್ ಮಾಡ್ಕೊಳ್ತೀವಿ ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಆಗಿ ಕಾಣಿಸುತ್ತೆ. ವಿತ್ ಲೈಟಿಂಗ್ ಎಲ್ಲ ಹಾಕೊಂಡ್ರೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಅಷ್ಟು ವರ್ಕ್ ನಮಗೆ ಪಿಒಪಿ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. 2 ಸ್ಲೈಡಿಂಗ್ ಡೋರ್ ವಿತ್ ಸಾಫ್ಟ್ ಕ್ಲೋಸಿಂಗ್ ಇಲ್ಲಿ ನಮಗೆ ವಾರ್ಡ್ರೋಬ್ ಕೂಡ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಎಲ್ಲ ನಮಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಈ ಪೋರ್ಷನ್ ಒಂದು ಸೆಮಿ ಟಿವಿ ಕ್ಯಾಬಿನೆಟ್ ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ. ನೋಡ್ಬೋದು ಈ ಪೋರ್ಷನ್ 3 ಡ್ರಾಯರ್ ಬಾಕ್ಸ್ ಗಳನ್ನ ಮಾಡಿದ್ದಾರೆ. ಈ ಪೋರ್ಷನ್ ನಮಗೆ ಸೆಲ್ಫ್ ಗಳು ಬರುತ್ತೆ, ಅಂದ್ರೆ ಗ್ಲಾಸ್ ಗಳು ಬರುತ್ತೆ. ಇಲ್ಲಿ ಐಟಮ್ಸ್ ಗಳನ್ನ ನಾವು ಮೌಂಟ್ ಮಾಡ್ಕೊಬಹುದು. ಆಲ್ರೆಡಿ ನಮಗೆ ಫ್ರೇಮ್ ವರ್ಕ್ ಎಲ್ಲ ರೆಡಿ ಇದೆ. ಜಸ್ಟ್ ಏನಂದ್ರೆ ಗ್ಲಾಸ್ ನ ಇಟ್ಕೊಳ್ಳೋದು ಅಷ್ಟೇ ನಮಗೆ ಕೆಲಸ ಇರೋದು. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಕೂಡ ನಮಗೆ ಟಿವಿ ಕ್ಯಾಬಿನೆಟ್ ನ ವರ್ಕ್ ಮಾಡಿದ್ದಾರೆ. ಮಾಮೂಲಿ ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಬರುತ್ತೆ. ಇಲ್ಲಿ ನೋಡ್ಬೋದು ಮಿರರ್ ಇಟ್ಟಿದ್ದಾರೆ. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಸ್ಟೇಪಲ್ ಒಂದು ಇಂಟೀರಿಯರ್ ಕೂಡ ನಮಗೆ ಚೆನ್ನಾಗಿ ವರ್ಕ್ ಮಾಡಿದಾರೆ ಅಂತ ಹೇಳ್ಬೋದು. ಅದಕ್ಕೆ ತಕ್ಕನಂಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ನೋಡ್ಬೋದು ವೀಕ್ಷಕರೇ. ಸೇಮ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. 2x4 ವೆಟ್ರೋಫಿಟರ್ ಜೊತೆಗೆ ಆಂಟಿ ಸ್ಕ್ಯಾಟ್ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್ ಕೂಡ ನಮಗೆ ಬರುತ್ತೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಜಾಗ್ವಾರ್ ಮತ್ತೆ ಹಿಂಡ್ವೇರ್ ಐಟಮ್ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ಬಾತ್ರೂಮ್ ಅಷ್ಟೇ ತುಂಬಾ ವಿಶಾಲವಾಗಿದೆ ಅಂತ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ ಈ ಅಟ್ಯಾಚ್ ಬಾತ್ರೂಮ್. ಬನ್ನಿ ವೀಕ್ಷಕರೇ, ಈ ಮಾಸ್ಟರ್ ಬೆಡ್ರೂಮ್ ಎದುರುಗಡೆಗೆ ಒಂದು ಹೋಮ್ ಥಿಯೇಟರ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಹೋಮ್ ಥಿಯೇಟರ್ ಪ್ರಾವಿಷನ್ ಬೇಕು ಅಂದ್ರೆ ಜಿಮ್ ಏರಿಯಾ, ಸೈಕ್ಲಿಂಗ್ ಆದ್ರೂ ಇಟ್ಕೊಬಹುದು, ಥ್ರೆಡ್ ವೀಲ್ ಆದ್ರೂ ಇಟ್ಕೊಬಹುದು. ಇಲ್ಲ ನಾನು ಖರ್ಚು ಮಾಡ್ತೀನಿ, ನಮ್ ಹೋಮ್ ಥಿಯೇಟರ್ ಬೇಕು ಅಂದ್ರೆ ಖಂಡಿತವಾಗ್ಲೂ ಕೂಡ ಹೋಮ್ ಥಿಯೇಟರ್ ಮಾಡ್ಕೊಬಹುದು. ಈ ಪೋರ್ಷನ್ ಬಂದ್ಬಿಟ್ಟು ಪ್ರೊಜೆಕ್ಟರ್ ಇಟ್ಕೊಳ್ಳೋದಕ್ಕೆ. ಮುಂದೆ ಕಡೆ ಪ್ರೊಜೆಕ್ಟರ್ ಸ್ಕ್ರೀನ್ ಬರುತ್ತೆ. ಈ ಪೋರ್ಷನ್ ಫುಲ್ ಲೆದರ್ ಚೇರ್ಗಳು ಹಾಕೊಂಡು ವಾಲ್ಗಳ ನಾವು ಅಕಾಸ್ಟಿಕ್ ಮಾಡ್ಕೊಂಡ್ರೆ ಇದ್ರ ಲುಕ್ಗೆ ಬೇರೆ ತರ ಹೋಗುತ್ತೆ. ಇಲ್ಲ ಅಂದ್ರೆ ಜಿಮ್ ಏರಿಯಾ ತರ ಮಾಡ್ಕೊಳ್ತೀವಿ, ಯೋಗ ರೂಮ್ ತರ ಮಾಡ್ಕೊಳ್ತೀವಿ, ಸ್ಟೋರ್ ರೂಮ್ ಮಾಡ್ಕೊಳ್ತೀವಿ, ಗೆಸ್ಟ್ ರೂಮ್ ಮಾಡ್ಕೊಳ್ತೀವಿ. ಹೆಂಗೆ ಕನ್ವರ್ಟ್ ಆಗುತ್ತೋ ಹಂಗೆ ಕನ್ವರ್ಷನ್ ಅಲ್ಲಿ ನಾವು ಈ ರೂಮ್ ನ ನಾವು ಮಾಡ್ಕೋಬಹುದು. ಅಷ್ಟು ವ್ಯವಸ್ಥೆ ಈ ರೂಮ್ ಅಲ್ಲಿ ಇದೆ. ಅದ್ರ ತಕ್ಕನಂಗೆನೆ ನಮ್ಮೊಂದು ವಿಂಡೋ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈ ವಿಂಡೋಗೂ ಕೂಡ ನಮ್ಗೆ ಯೂಸ್ ಮಾಡಿರೋದು ಟೀಕ್ವುಡ್ ಫ್ರೇಮ್ ನ ಯೂಸ್ ಮಾಡಿರೋದು. ವಾಲ್ಗಳಿಗೆ ಖಾಲಿ ಇದೆ. ಫ್ಲೋರಿಂಗ್ ನೋಡಬಹುದು 2x4 ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ವುಡ್ ಫಿನಿಶಿಂಗ್ ಅಲ್ಲಿ ಏನು ಬರುತ್ತೆ ಆ ಟೈಲ್ಸ್ ನ ನಮ್ಗೆ ಯೂಸ್ ಮಾಡಿರುವಂತದ್ದು. ಇಲ್ಲೂ ಏನು ಕಡಿಮೆ ಮಾಡಿಲ್ಲ. ಪಿಒಪಿ ವರ್ಕ್ ಎಕ್ಸ್ಟ್ರಾರ್ಡಿನರಿ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡಿ ಬಿಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ, ಸಖತ್ತಾಗಿದೆ. ಒಳ್ಳೆ ಎಕ್ಸರ್ಸೈಸ್ ರೂಮ್, ಜಿಮ್ ರೂಮ್ ತರ ಮಾಡ್ಕೊಬಹುದು. ಮಸ್ತಾಗಿರುತ್ತೆ ಈ ರೂಮ್ ಮಾತ್ರ, ಸಖತ್ತಾಗಿದೆ. ಬನ್ನಿ ವೀಕ್ಷಕರು, ಈಗ ನಾವು ಟೆರೆಸ್ಗೆ ಹೋಗೋಣ. ಇನ್ನೊಂದು ಹೇಳೋದು ಮರ್ತೆ, ತುಂಬಾ ಮನೇಲಿ ನೋಡ್ಬೋದು 3ನೇ ಬೆಡ್ರೂಮ್ ಆಗಿದ ತಕ್ಷಣ ಇಲ್ಲಿ ನಮಗೆ ಒಂದು ವಾಷಿಂಗ್ ಮಿಷಿನ್ ಏರಿಯಾ ಮಾಡಿರ್ತಾರೆ, ಮತ್ತೆ ಒಂದು ಮಂಗಳೂರು ಟೈಲ್ಸ್ ಹಾಕಿರ್ತಾರೆ. ಆ ಜಾಗದಲ್ಲಿ ಇವಾಗ ನಾವಿದೀವಿ. ಅದೇ ಜಾಗನ ಇವರು ಹೋಮ್ ಥಿಯೇಟರ್ ಆಗಿ ಮಾಡಿದ್ದಾರೆ. ಬನ್ನಿ, ಈಗ ನಾವು ಟೆರೆಸ್ಗೆ ಹೋಗ್ತಾ ಇದೀವಿ. ಟೆರೆಸ್ಗೆ ಹೋಗೋದಕ್ಕೆ ನೋಡಬಹುದು ಸ್ಟೇರ್ ಕೇಸ್ ನಾವು ಯೂಸ್ ಮಾಡಿದ್ದಾರೆ. ಇವಾಗ ತುಂಬಾ ಮನೆಯಲ್ಲಿ ನೋಡಬಹುದು ಸ್ಟೇರ್ ಕೇಸ್ ಹೋಗೋದಕ್ಕೆ ನಾವು ಲ್ಯಾಡರ್ ನ ಯೂಸ್ ಮಾಡ್ತೀವಿ. MS ವರ್ಕ್ ಅಲ್ಲಿ ಏನು ಚಿಕ್ಕ ಚಿಕ್ಕ ಲ್ಯಾಡರ್ ಗಳನ್ನ ಯೂಸ್ ಮಾಡಿರ್ತೀವಿ, ಆ ಲ್ಯಾಡರ್ ನ ಯೂಸ್ ಮಾಡಿರ್ತೀವಿ. ಬಟ್ ಇಲ್ಲೊಂದು ಅಡ್ವಾಂಟೇಜ್ ಏನು ಅಂದ್ರೆ ವಯಸ್ಸಾಗಿರೋರಾಗ್ಲಿ, ಮಕ್ಕಳಾಗ್ಲಿ, ನಮ್ಮಂತ ಮಧ್ಯಮ ವರ್ತಿಗಳಾಗ್ಲಿ ಕ್ಲೀನ್ ಆಗಿ ಹತ್ಬಹುದು.
ಅಂತ ಬ್ಯೂಟಿಫುಲ್ ಆಗಿ ಸ್ಟೇರ್ ಕೇಸ್ ನ ಯೂಸ್ ಮಾಡಿದ್ದಾರೆ. ಬಟ್ ಅದೇ ಖರ್ಚಾಗುತ್ತೆ, ಹತ್ರ ನಮ್ಗೆ 2.5 ಲಕ್ಷ ಖರ್ಚು ಬರುತ್ತೆ ಈ ಪೋರ್ಷನ್ ನಮ್ಗೆ. ನೋಡಬಹುದು ಮೇಲ್ಗಡೆ ಸ್ಕೈಲೈಟ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಏನಾದ್ರೆ ಇನ್ನ ನಮ್ಗೆ ಗ್ಲಾಸ್ ಹಾಕೊಟ್ಟಿಲ್ಲ, ಇನ್ನ ಪೆಂಡಿಂಗ್ ಇದೆ ವರ್ಕ್, ಅದು ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಎಕ್ಸಾಕ್ಟ್ ಇವಾಗ ನಾವು ಟೆರೆಸ್ ಬಂದಿದೀವಿ. ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ MS ಡೋರು, ಅಲ್ಲೂ ಕೂಡ ವೆಂಟಿಲೇಷನ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮಗೊಂದು ಸ್ಲೈಡಿಂಗ್ ಡೋರ್ಗೆ ಪ್ರಾವಿಷನ್ ಮಾಡಿರುವಂತದ್ದು. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿವರೆಗೂ ನಮಗೆ ಸ್ಟೇರ್ ಕೇಸ್ಗೆ ಗ್ರಾನೈಟ್ ಬರುತ್ತೆ. ವೀಕ್ಷಕರೇ, ಈಗ ನಾವು ಓಪನ್ ಟೆರೆಸ್ ಅಲ್ಲಿ ಇದೀವಿ. ಹಿಂದೆಗಡೆ ನೋಡಬಹುದು ರೋಡ್ ಸೈಡ್ ಇದೆ, 30 ಫೀಟ್ ರೋಡ್. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ನೀವು ಇಲ್ಲಿ ಮಂಗಳೂರು ಟೈಲ್ಸ್ ನ ಹಾಕೊಬಹುದು. ಈ ಜಾಗನ ಒಂದು ಒಳ್ಳೆ ಸಿಟ್ಟಿಂಗ್ ಏರಿಯಾ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ನೋಡಿ ವೀಕ್ಷಕರೇ, ಫುಲ್ಲು ಮನೆಗಳಾಗ್ತಾ ಇದೆ. ಅಲ್ಲಿ ನೋಡ್ಬೋದು ಶೋಭಾ ಅಪಾರ್ಟ್ಮೆಂಟ್ ಇದೆ, ಬ್ರಿಗೇಡ್ ಅಪಾರ್ಟ್ಮೆಂಟ್ ಇದೆ, ಪೈಪ್ ಲೈನ್ ರೋಡ್. ಆ ಕಡೆ ಬಂದ್ರೆ ನಮಗೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಬರುತ್ತೆ. ಅಲ್ಲಿಂದ ಮುಂದೆ ಬಂದ್ರೆ ನಮಗೆ ವಾರ್ಡ್ಹಳ್ಳಿ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಬರುತ್ತೆ. ಇಲ್ಲಿ ನೋಡಿದ್ರೆ ನಮಗೆ ಕೃಷ್ಣ ದ್ವಾರಕ ಹೋಟೆಲ್ ಬರುತ್ತೆ. RV ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ಮತ್ತೆ ಸೋಂಪುರ ಟೋಲು, ರಾಷ್ಟ್ರೋತ್ತನ ಸ್ಕೂಲ್ ಮತ್ತೆ ಚಿನ್ಮಯ್ ಸ್ಕೂಲ್ ಕೂಡ ನಮಗೆ ಜಸ್ಟ್ 5 ಕಿಲೋಮೀಟರ್ ಒಳಗಡೆಗೆ ಈ ಪ್ರಾಪರ್ಟಿ ಇದೆ. ಒಳ್ಳೆ ಇಂಟೀರಿಯರ್ ಎಕ್ಸ್ಟ್ರಾರ್ಡಿನರಿ ಆಗಿ ವರ್ಕ್ ಮಾಡಿರುವಂತ ಪ್ರಾಪರ್ಟಿ. ಈ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ಸೂಪರ್ ಆಗಿದೆ. ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾ ಇರುವಂತಹ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ನೋಡಿ ವೈರಿಂಗ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೂ ಕೂಡ ನಮ್ಗೊಂದು ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಒಂದು ಟ್ಯಾಂಕ್ ರೂಮ್. ಬಟ್ ಇದು ಏನು ಅಂದ್ರೆ ಒಳ್ಳೆ ಸ್ಪೇಸ್ ಇದೆ, ಒಳ್ಳೆ ಸ್ಪೇಸ್ ಇದೆ. ಇನ್ ಕೇಸ್ ಏನಾದ್ರು ನಾವು ಒಂದು MS ಗೆಟ್ ಮಾಡ್ಕೊಂಡ್ಬಿಟ್ರೆ ಆಲ್ರೆಡಿ ಒಂದು ಕ್ವೀನ್ ಕಟ್ ಹಾಕೋಬಹುದು, ಅಷ್ಟು ಜಾಗ ಇಲ್ಲಿದೆ. ಇನ್ ಕೇಸ್ ಏನಾದ್ರು ನಾನ್ ವೆಜ್ ತಿನ್ನೋರಾದ್ರೆ ಒಂದು ಬಾರ್ಬಿಕ್ಯೂ ಸ್ಟೈಲ್ ಅಲ್ಲಿ ಕೂಡ ಇದನ್ನ ನಾವು ಕನ್ವರ್ಷನ್ ಮಾಡ್ಕೊಬಹುದು. ವೆಜ್ ತಿನ್ನೋರಾದ್ರೆ ವೆಜ್ ಬಾರ್ಬಿಕ್ಯೂ ಮಾಡ್ಕೊಳ್ಳೋ ಒಂದು ಸ್ಟೈಲ್ ಅಲ್ಲಿ ಇದನ್ನ ನಾವು ಕನ್ವರ್ಷನ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಜಾಗದಲ್ಲಿದೆ. ಮುಂದೆಗಡೆ ನಾವು ಮಂಗಳೂರು ಟೈಲ್ಸ್ ಹಾಕೊಂಡು ಒಳ್ಳೆ ನೈಟ್ ಟೈಮ್ ಅಲ್ಲಿ ಒಳ್ಳೆ ಪಾರ್ಟಿ ತರ ಕೂಡ ನಾವು ಎಂಜಾಯ್ ಮಾಡಬಹುದು. ಅಷ್ಟು ಜಾಗ ಈ ಟ್ಯಾಂಕ್ ರೂಮ್ ಕೆಳಗಡೆ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಒಂದು ಚಿಕ್ಕ ರೂಮ್ ಅಂತಾನೆ ಹೇಳ್ಬೋದು, ಸಖತ್ತಾಗಿದೆ. ಅಷ್ಟು ಜಾಗ ಇಲ್ಲಿ ಕೊಟ್ಟಿದ್ದಾರೆ. ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ನೋಡ್ಬೋದು ವೀಕ್ಷಕರೇ, ಎಷ್ಟು ಮನೆಗಳಾಗಿದೆ ನೋಡ್ರಿ. ತುಂಬಾ ಅಂದ್ರೆ ತುಂಬಾ ಮನೆಗಳಾಗಿದೆ. ಯಾವ್ದೋ ಘಾಟ್ ಸೆಕ್ಷನ್ ಮತ್ತೆ ರಿಮೋಟ್ ಏರಿಯಾದಲ್ಲಿ ನಾವು ವಿಡಿಯೋ ಮಾಡ್ತಾ ಇಲ್ಲ. 5 ಕಿಲೋಮೀಟರ್ ಒಳಗಡೆ ಸಿಗುವಂತ ಪ್ರತಿಯೊಂದು ಐಟಮ್ ಸಿಗುವಂತ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಮೆಟ್ರೋ, KSRTC ಬಸ್ ಸ್ಟಾಪ್, BMTC ಬಸ್ ಸ್ಟಾಪ್, ಸ್ಕೂಲು, ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಪ್ರತಿಯೊಂದು 5 ಕಿಲೋಮೀಟರ್ ಒಳಗಡೆ ಸಿಗುತ್ತೆ. ಈ ಪ್ರಾಪರ್ಟಿಯಿಂದ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಒಳ್ಳೆ ಪ್ರಾಪರ್ಟಿ. ಇಂಟೀರಿಯರ್ ಅಂತ ನೋಡ್ರಲ್ಲ, ಸೂಪರ್ ಆಗಿ ಮೈಂಡ್ ಬ್ಲೋಯಿಂಗ್ ಆಗಿ ನಮಗೆ ವರ್ಕ್ ಮಾಡ್ಕೊಟ್ಟಿರೋ ಅಂತ ಹೇಳ್ಬೋದು. ಮತ್ತೆ ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಅದ್ರ ಜೊತೆಗೆ ಬೆಂಗಳೂರಲ್ಲಿ ಎಲ್ಲೇ ಆದ್ರೂ ಪ್ರಾಪರ್ಟಿನ ಬೈ ಮಾಡೋದಕ್ಕೆ ಮತ್ತೆ ಪ್ರಾಪರ್ಟಿನ ಮಾರೋದಕ್ಕೆ VC ಪ್ರಾಪರ್ಟಿನ ಮೀಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಧನ್ಯವಾದಗಳು.